ಹಾಯ್ ಫ್ರೆಂಡ್ಸ್, ನೆನ್ನೆ ಹೇಳಿದ್ನಲ್ವ ಮಗುಗೆ ದೇವಿ ಬಂದಿದೆ ಅಂತ. ನಿನ್ನೆ ಸಂಜೆ ಅತ್ತೆ ಬಂದುಬಿಟ್ಟು ಸ್ನಾನ ಮಾಡಿಸಿ ಹೋಗಿದ್ರು ಬೇವಿನ ಸೊಪ್ಪಿಂದು. ಮತ್ತು ಇವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಿತ್ತು. ದೇವಿ ಬಂದಿದ್ದೆಲ್ಲ, ಆ ದೇವಿ ಹತ್ರ ಹೋಗ್ಬಿಟ್ಟು ಪಾದಕ್ಕೆ ನೀರನ್ನು ಹಾಕಿ ಬರ್ಬೇಕಂತೆ 3 ದಿನ ಇತ್ತಾಳೆ ಚಂಬಲ್ಲಿ. ಸೊ ತಗೊಂಡು ಹೋದೆ. ದೂರ ಆಗುತ್ತೆ ದೇವಸ್ಥಾನಕ್ಕೆ, ನಮಗೆ ನಾನಿರೋ ಫ್ಲ್ಯಾಟ್ಗೆ. ನಮ್ಮ ಮನೆಯವ್ರ ಗಾಡಿನೆಲ್ಲ ಕರ್ಕೊಂಡು ಹೋದ್ರು. ಅಮ್ಮಗೆ ಪಾದಕ್ಕೆ ನೀರು ಹಾಕ್ಬಿಟ್ಟು ಅಲ್ಲಿಂದ ಸ್ವಲ್ಪ ನೀರನ್ನು ತಂದಿದ್ದೆ ಅವ್ರ ಪಾದದಿಂದ ಮಗುಗೆ ಕುಡಿಸೋಕೆ ಅಂತ. ಸೊ ಅಲ್ಲಿಂದ ಕುಂಕುಮ ಮತ್ತು ನೀರನ್ನು ತೊಗೊಂಡು ಮನೆ ಕಡೆ ಬರೋ ದಾರಿನಲ್ಲಿ ಹೂವು ಎಲ್ಲ ತಂದೆ. ಅಮ್ಮಗೆ ಅಲಂಕಾರ ಮಾಡಿ ಪೂಜೆ ಮಾಡಬೇಕಲ್ವ ಮನೆಯಲ್ಲಿ, ಅದಕ್ಕೋಸ್ಕರ ಹೂವು ಮತ್ತು ವೀಳ್ಯದೆಲೆ ಎಲ್ಲ ತಗೊಂಬಂದೆ. ಮತ್ತು ಮನೆಗೆ ಬಂದು ಪೂಜೆ ಮಾಡಿದೆ. ಅದಾದಮೇಲೆ ಮಗಳಿಗೆ ಸ್ನಾನಕ್ಕೆ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಹಾಕಿ, ಮತ್ತು ಅಡುಗೆ ಮಾಡೋ ಎಣ್ಣೆ ಸ್ವಲ್ಪ, ಕೊಬ್ಬರಿ ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ, ಮತ್ತು ಬೇವಿನ ಸೊಪ್ಪು ಅಂದರೆ 2 ಡ್ರಾಪ್ ಹಾಕಿದೆ ನಾನು ಆಯಿಲು. ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿಸ್ದೆ ನಾನೇ. ಉಗುರು ಬೆಚ್ಚಗಿರ್ಬೇಕು ನೀರಷ್ಟೇ, ನೀರು ಬೆರೆಸೋಂಗಿಲ್ಲ ಅಂತೆ. ಸೊ ಈ ಥರ ಮಾಡಿಸಾದ್ಮೇಲೆ ಅಲ್ಲಿಂದ ಅಮ್ಮನ ಕಡೆಯಿಂದ ತಂದಿದ್ನಲ್ವ ಕುಂಕುಮ ಇಟ್ಟು, ಮತ್ತು ಅಲ್ಲಿಂದ ತಂದಿರೋ ನೀರನ್ನು ಕುಡಿಸಿದೆ. ಮನೆಯಲ್ಲೂ ದೇವರಿಗೆ ದರ್ಶನ ಮಾಡಿಸ್ದೆ. ಅದಾದಮೇಲೆ ಅವಳಿಗೆ ಎಳ್ನೀರು ಕುಡಿಯೋಕ್ಕೆ ಕೊಟ್ಟೆ ನಾನು ಮಗುಗೆ. ಸೊ ಎಳ್ನೀರನ್ನ ಕುಡಿದ್ಲು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಗುಗೆ ಬಾಡಿ ತಂಪಾಗಿರಬೇಕಂತೆ. ಅದಾದಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಚಿಯಾ ಸೀಡ್ಸು ಮತ್ತು ಕಲ್ಲು ಸಕ್ಕರೆನ ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸು, ಕಲ್ಲು ಸಕ್ಕರೆ ಇದೆಲ್ಲ ಬಾಡಿಗೆ ತಂಪು ನೋಡ್ರಿ. ಸೊ ನೆನೆಸಿಟ್ಟಿದ್ದೆ, ಅದನ್ನು ಕುಡಿಸ್ಕೊಂಡೆ. ಅದಾದಮೇಲೆ ಮತ್ತೆ ಇಷ್ಟೆಲ್ಲ ಮಾಡಿ ಓಪಿಕೆ ಇರಲಿಲ್ಲ ನಾಷ್ಟ ಮಾಡೋಕ್ಕೆ. ಹೊರಗಡೆಯಿಂದ ಬ್ರೆಡ್ ತಂದಿದ್ವಿ. ಮಕ್ಕಳು ಇಬ್ಬರಿಗೂ ನ್ಯೂಟ್ರೆಲ್ಲ ಚಾಕ್ಲೇಟ್ ಹಚ್ಚಿ ಬ್ರೆಡ್ ಕೊಟ್ಟೆ. ನಾನು ನಮ್ಮ ಮನೆಯವರು ಟೀ ಬ್ರೆಡ್ ತಿನ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗಾಯ್ಸ್.